ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಡಿ.ಕೆ. ಶಿವಕುಮಾರ್ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ನಾಳೆ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಈಗಾಗಲೇ ಅದಕ್ಕೆ ಬೇಕಾದಂತ ಸಿದ್ಧತೆ ಎಲ್ಲವನ್ನೂ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ನಮ್ಮ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಎಂದಾಗ ಅವ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಳೇಬೇಕಾಗತ್ತೆ. ಹಿಂದಿನ ವಿಡಿಯೋದಲ್ಲಿ ಒಂದಷ್ಟು ಹಿನ್ನೆಲೆಯನ್ನ ನಾನು ವಿವರಿಸಿದ್ದೆ. ಕಾರಣ ಏನಪ್ಪ ಅಂದ್ರೆ ಅವ್ರ ಮೇಲೆ ಸಾಕಷ್ಟು ಆರೋಪಗಳಿದ್ದಾವೆ. ಕೋತ್ವಾಲ್ ಶಿಷ್ಯ ಎನ್ನುವಂತ ಆರೋಪ, ರೌಡಿಸಂ ಮಾಡ್ತಾ ಇದ್ರು ಎನ್ನುವಂತ ಆರೋಪ, ಭೂ ಹಗರಣಗಳನ್ನ ಮಾಡಿದ್ದಾರೆ ಎನ್ನುವಂತ ಆರೋಪ. ಅದರ ಆಚೆ ಒಂದಷ್ಟು ಪಾಸಿಟಿವ್ ವಿಚಾರಗಳು ಕೂಡ ಇದ್ದಾವೆ. 23 ವರ್ಷಕ್ಕೆ ಟಿಕೆಟ್ ಅನ್ನ ಪಡೆದುಕೊಂಡ್ರು, ದೇವೇಗೌಡರ ವಿರುದ್ಧ ಸ್ಪರ್ಧೆಯನ್ನ ಮಾಡಿದ್ರು ಎನ್ನುವಂತ ಸಂಗತಿ. ಅದಾದ ಬಳಿಕ 25-26ನೇ ವಯಸ್ಸಿಗೆ ಶಾಸಕರಾಗಿದ್ದು, 29-30ನೇ ವಯಸ್ಸಿಗೆ ಸಚಿವನಾಗಿದ್ದು, ಹೀಗೆ ಒಂದಷ್ಟು ಪಾಸಿಟಿವ್ ವಿಚಾರಗಳು ಕೂಡ ಇದೆ, ಒಂದಷ್ಟು ನೆಗೆಟಿವ್ ಸಂಗತಿಗಳು ಕೂಡ ಇದೆ. ಎರಡನ್ನೂ ಕೂಡ ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೆ. ಇವತ್ತು ಇನ್ನೊಂದಷ್ಟು ವಿಚಾರಗಳಿಗೆ ಬರೋಣ. ಇದು ನಾವು ತಿಳಿದುಕೊಳ್ಳಲೇಬೇಕಾಗಿರುವಂತ ಸಂಗತಿ. ಡಿ.ಕೆ. ಶಿವಕುಮಾರ್ ಅಂತ ಇದ್ದ ಹಾಗೆ ನಮ್ಮ ತಲೆಯಲ್ಲಿ ಬರುವಂತ ಒಂದಷ್ಟು ವಿಚಾರಗಳು ಅಂದ್ರೆ, ಒಂದು, ಅವರ ಶ್ರೀಮಂತಿಕೆ ಮತ್ತು ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟ ಹಾಗೆ. ಯಾಕಿದು ಬಹಳ ಚರ್ಚೆ ಆಗುತ್ತೆ ಅಂದ್ರೆ, 2004ರ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಆಸ್ತಿ ಇದ್ದಿದ್ದು ಬರೀ 7 ಕೋಟಿ. ಡಿ.ಕೆ. ಶಿವಕುಮಾರ್ ಹಿನ್ನೆಲೆ ಭಾರಿ ಶ್ರೀಮಂತಿಕೆ ಹಿನ್ನೆಲೆ ಏನಲ್ಲ. ಅವರ ತಂದೆ ಕೃಷಿಯನ್ನ ಮಾಡ್ತಾ ಇದ್ದಂಥವರು. ಅದಾದ ಬಳಿಕ ನಿಧಾನಕ್ಕೆ ಕಲ್ಲು ಕ್ವಾರಿ ಗಣಿಗಾರಿಕೆ ಅಂತ ಶುರು ಮಾಡಿದ್ರಂತೆ. 2 ಟೆಂಟ್ ಅನ್ನ ಅವರು ನಡೆಸ್ತಾ ಇದ್ದಂಥವ್ರು, ಅಂದ್ರೆ ಥಿಯೇಟರ್ಗೆ ಅವಾಗ ಆಗಿನ ಕಾಲದಲ್ಲಿ ಇತ್ತಲ್ಲ ಆ ರೀತಿಯಾಗಿ. ಅದ್ರ ಆಚೆಗೆ ಭಾರಿ ಅಂದ್ರೆ ಅಗರ್ಭ ಶ್ರೀಮಂತರು ಎನ್ನುವ ರೀತಿಯಲ್ಲಿ ಏನಿರಲಿಲ್ಲ. ಆದ್ರೆ ಡಿ.ಕೆ. ಶಿವಕುಮಾರ್ 2004 ಅಂತ ಬಂದಾಗ 7 ಕೋಟಿ ಆಸ್ತಿ ಇತ್ತು ಅವರದ್ದು. ಈಗ ಅದೇ ಡಿ.ಕೆ. ಶಿವಕುಮಾರ್ ಆಸ್ತಿ 1413 ಕೋಟಿಗೆ ಏರಿಕೆ ಆಗಿದೆ. ಎಷ್ಟು, ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, 1413 ಕೋಟಿ. ಆ ಕಾರಣಕ್ಕಾಗಿ ಅವರ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರ ಚರ್ಚೆ ಆಗತ್ತೆ. ಹಾಗಾದ್ರೆ ಹೇಗೆಲ್ಲ ಅವರ ಆಸ್ತಿ ಏರಿಕೆ ಆಯಿತು, ಏನೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಏನೆಲ್ಲ ಆಸ್ತಿಯನ್ನ ಹೊಂದಿದ್ದಾರೆ, ಆ ಒಂದಷ್ಟು ವಿಚಾರವನ್ನ ನಾವು ತಿಳ್ಕೊಳ್ಳೋಣ. ಮತ್ತೊಂದು ಅವರ ಬಗ್ಗೆ ಚರ್ಚೆ ಆಗುವಂತ ಸಂಗತಿ ಅಂದ್ರೆ, ಡಿ.ಕೆ. ಶಿವಕುಮಾರ್ ಮತ್ತೊಮ್ಮೆ ಏನಾದ್ರೂ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗುತ್ತಾ ಅಂತ. ಕಾರಣ, ಈ ಹಿಂದೆ 2019ರಲ್ಲಿ 50 ದಿನಗಳ ಕಾಲ ಡಿ.ಕೆ. ಶಿವಕುಮಾರ್ ತಿಹಾರ್ ಜೈಲಿನಲ್ಲಿ ಇದ್ರು. ಹಾಗಾದ್ರೆ ಆ ಪ್ರಕರಣಗಳೆಲ್ಲ ಏನಾಯ್ತು ಅದನ್ನು ನೋಡ್ತಾ ಹೋಗೋಣ. ಯಾಕಂದ್ರೆ ನಮ್ಮಲ್ಲಿ ಸಿಟ್ಟಿಂಗ್ ಸಿಎಂಗಳು ಜೈಲು ಸೇರಿದ್ದು ಹೊಸ ವಿಚಾರವೇನಲ್ಲ. ನಮ್ಮಲ್ಲಿ ಯಡಿಯೂರಪ್ಪನವ್ರು ಹೋಗಿದ್ರು, ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಹೋಗಿದ್ರು, ಜಾರ್ಖಂಡ್ನಲ್ಲಿ ಹೇಮಂತ್ ಸೊರೇನ್ ಹೋಗಿದ್ರು. ಹೀಗೆ ಸಾಕಷ್ಟು ಮಂದಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲೇ ಜೈಲು ಸೇರಿದಂಥ ವಿಚಾರವೂ ಕೂಡ ಇದೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಆ ಪ್ರಕರಣಗಳು ಎಲ್ಲಿವರೆಗೆ ಬಂದಿದೆ, ಅದು ಮತ್ತೇನಾದ್ರೂ ಅವನ್ನ ಸುತ್ತಕೊಳ್ಳುವಂತ ಸಾಧ್ಯತೆ ಇದೆಯಾ, ಎಲ್ಲವನ್ನೂ ಕೂಡ ನೋಡ್ತಾ ಹೋಗೋಣ. ಮೊದಲಿಗೆ ಆಸ್ತಿ ಪಾಸ್ತಿ ವಿಚಾರಕ್ಕೆ ಬರೋಣ. ಎಷ್ಟೆಷ್ಟು ಏರಿಕೆ ಆಯ್ತು ಅನ್ನೋದನ್ನ ಮೊದಲಿಗೆ ಗಮನಿಸೋಣ. ಬಂಧುಗಳೇ, 2004ರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಆಸ್ತಿ ಇದ್ದಿದ್ದು 7 ಕೋಟಿ. ನಾನಾಗ್ಲೇ ಹೇಳದ್ನಲ್ಲ, ಮುಂಚೆನವರ ಅಗರ್ಭ ಶ್ರೀಮಂತರನ್ನ ಆಗಿರ್ಲಿಲ್ಲ. ಆದ್ರೆ ರಾಜಕಾರಣಕ್ಕೆ ಬಂದಿದ್ದು ಮಾತ್ರ ಬಹಳ ಬೇಗನೆ. 1985ಕ್ಕೆ ಅವರಿಗೆ ಮೊದಲು ಟಿಕೆಟ್ ಸಿಗುತ್ತೆ ದೇವೇಗೌಡರ ಎದುರುಗಡೆ. ಆಗ ಅವರ ವಯಸ್ಸು 23. ಮೊದಲ ಚುನಾವಣೆಯಲ್ಲಿ ಸೋಲ್ತಾರೆ. ಆದ್ರೆ 29,000 ಓಟನ್ನ ಪಡೆದುಕೊಳ್ಳುವಲ್ಲಿ ಯಶಸ್ವಿ ಆಗ್ತಾರೆ. ಅದಾದ ಬಳಿಕ ಅವರಿಗೆ ಮತ್ತೊಮ್ಮೆ ಟಿಕೆಟ್ ಅನ್ನು ಕೊಡಲಾಯಿತು. 89ರ ಸಂದರ್ಭದಲ್ಲಿ ಸಾತ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆದಂತವರು. 90-91ರ ಆಸುಪಾಸಿಗಾಗಲೇ ಅವರು ಜೈಲು ಮಂತ್ರಿ ಆಗ್ತಾರೆ ಬಂಗಾರಪ್ಪನವರ ಸರ್ಕಾರದಲ್ಲಿ. ಅಂದ್ರೆ ಅವರು ಅಧಿಕಾರದಲ್ಲಿ ಇರೋದಕ್ಕೆ ಶುರು ಮಾಡಿದ್ದು 1985, 86, 87ರ ಆಸುಪಾಸಿಂದಲೇ ಶುರುವಾಗಿತ್ತು ಅವರ ರಾಜಕಾರಣ, ಅಧಿಕಾರ ಅಂತದೆಲ್ಲವೂ ಕೂಡ. ಹೀಗೆ 2004 ಅಂತ ಬಂದಾಗ ಅವರ ಆಸ್ತಿ ನಿಮಗೆ 7 ಕೋಟಿ. ಇದ್ಯಾವುದೋ ಬೇರೆ ಕಡೆಯಿಂದ ಅಂದ್ರೆ ಇದು ಯಾವುದಕ್ಕೂ ದಾಖಲೆ ಇಲ್ಲ ಆ ರೀತಿಯಾಗಿ ಏನಲ್ಲ. ಇದು ಸ್ವತಃ ಅವರೇ ಅಫಿಡವಿಟ್ ನಲ್ಲಿ ಸಲ್ಲಿಸಿರುವಂತ ಮಾಹಿತಿ. ನಿಮ್ಗೆ ಯಾವುದಾದ್ರು ರಾಜಕಾರಣಿಗಳ ಬಗ್ಗೆ ಆಸ್ತಿ ತಿಳ್ಕೊಳ್ಬೇಕು ಎನ್ನುವಂತ ಕುತೂಹಲ ಇತ್ತು ಅಂತ ಆದ್ರೆ ನೀವು ಗೂಗಲ್ಗೆ ಹೋಗಿ, ಈಗ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಅಂತ ಇಟ್ಕೊಳ್ಳಿ, ಸಿದ್ದರಾಮಯ್ಯ ನೆಟ್ವರ್ತ್ ಅಂತ ಹೇಳಿ ಸರ್ಚ್ ಮಾಡಿ, ನಿಮಗೆ ಮೈ ನೇತಾ ಅಂತ ಒಂದು ಬರುತ್ತೆ. ಅದನ್ನ ಕ್ಲಿಕ್ ಮಾಡಿದ್ರೆ ಆ ರಾಜಕಾರಣಿಯ ಆಸ್ತಿ ಎಷ್ಟು, ಓದಿದ್ದು ಎಷ್ಟು ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದ್ದಾರೆ, ಎಷ್ಟು ಕ್ರಿಮಿನಲ್ ಕೇಸ್ಗಳಿದ್ದಾವೆ, ಕಂಪ್ಲೀಟ್ ಡೀಟೇಲ್ ಸಿಗುತ್ತೆ. ಎಲ್ಲೆಲ್ಲ ಆಸ್ತಿ ಇದೆ ಏನು ಎತ್ತ ಅಂತ ಹೇಳಿ ಅವರು ಅಫಿಡವಿಟ್ ನಲ್ಲಿ ಸಲ್ಲಿಕೆ ಮಾಡಿರುವಂತ ಮಾಹಿತಿ. ಇದು ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ತೋರಿಸಿಕೊಂಡಿರುವಂತ ಲೆಕ್ಕ, ಅವರು ನಮ್ಮ ಎದುರುಗಡೆ ಇಟ್ಟಿರುವಂತ ಲೆಕ್ಕ. ಎಷ್ಟು, 2004ರಲ್ಲಿ 7 ಕೋಟಿ. 2008 ಅಂತ ಬಂದಾಗ 7 ಕೋಟಿ ಇದ್ದಿದ್ದು 75 ಕೋಟಿಗೆ ಜಂಪ್ ಆಗತ್ತೆ. 2013 ಅಂತ ಬಂದಾಗ 75 ಕೋಟಿ ಇದ್ದಿದ್ದು 251 ಕೋಟಿಗೆ ಜಂಪ್ ಆಗತ್ತೆ. 2018 ಅಂತ ಬಂದಾಗ 840 ಕೋಟಿಗೆ ಜಂಪ್ ಆಗತ್ತೆ. 2023 ಅಂತ ಬಂದಾಗ 1413 ಕೋಟಿ. ಮುಂದಿನ ಚುನಾವಣೆ ಅಂತ ಬಂದಾಗ ಎಷ್ಟು ಘೋಷಣೆ ಮಾಡ್ಕೊಂಡು ಬಿಡ್ತಾರೆ. ಸಹಜವಾಗಿ ಎಲ್ಲರೂ ಕೂಡ ಕುತೂಹಲ ಇದೆ. ಈ ಪರಿಯಾದಂತ ಆಸ್ತಿ ಪಾಸ್ತಿಯನ್ನ ಘೋಷಣೆ ಮಾಡ್ಕೊಂಡಿರುವಂತ ರಾಜಕಾರಣಿಗಳು ತೀರಾ ಕಡಿಮೆ ನಮ್ಮ ದೇಶದಲ್ಲಿ. ಈಗ ಇಡೀ ದೇಶಕ್ಕೆ ಡಿ.ಕೆ. ಶಿವಕುಮಾರ್ 2ನೇ ಶ್ರೀಮಂತ ಶಾಸಕ. ಮೊದಲ ಪ್ಲೇಸ್ ನಲ್ಲಿ ಒಬ್ರು ಇದ್ದಾರೆ, ಮಹಾರಾಷ್ಟ್ರ ಮೂಲದವರು. ಆ ವ್ಯಕ್ತಿ ಬಿಸ್ನೆಸ್ ಓದಿದೆ, ಎಲ್ಲ ಹಿನ್ನೆಲೆ ಇದೆ. ಅವ್ರು ಬಿಟ್ರೆ 2ನೇ ಸ್ಥಾನದಲ್ಲಿ ಡಿ.ಕೆ. ಶಿವಕುಮಾರ್. ಮುಖ್ಯಮಂತ್ರಿಗಳಲ್ಲೇ ನಂಬರ್ 1 ಶ್ರೀಮಂತ ಶಾಸಕ ಯಾರು ಅಂದ್ರೆ ಅದು ಡಿ.ಕೆ. ಶಿವಕುಮಾರ್. ಮುಖ್ಯಮಂತ್ರಿಗಳಲ್ಲಿ ನಂಬರ್ 1 ಶ್ರೀಮಂತ ಶಾಸಕ ಡಿ.ಕೆ. ಶಿವಕುಮಾರ್.
ಇದು ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಪಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಟ್ಟಾರೆಯಾಗಿ 2004ರಲ್ಲಿ 7 ಕೋಟಿ ಇತ್ತು. ಈಗ 2023ರಲ್ಲಿ ಕೊನೆ ಬಾರಿ ಅವರು ಘೋಷಣೆ ಮಾಡಿಕೊಂಡಿದ್ದು 1413 ಕೋಟಿಗೆ ಬಂದು ತಲುಪಿದೆ. ಅದೇ ಅವರ ಸಹೋದರ ಡಿ ಕೆ ಸುರೇಶ್ ಅಂತ ಬಂದಾಗ ಅವರ ಆಸ್ತಿಯನ್ನು ಕಡಿಮೆ ಇಲ್ಲ, ಅವ್ರದ್ದು ಸಪರೇಟ್ ಆಸ್ತಿ. ಅವ್ರದ್ದೆಷ್ಟು 593 ಕೋಟಿ. ಡಿ ಕೆ ಸುರೇಶ್ 593 ಕೋಟಿ, ಡಿ ಕೆ ಶಿವಕುಮಾರ್ 1413 ಕೋಟಿ ಆಸ್ತಿ. ಅದರಲ್ಲಿ ಒಂದಷ್ಟು 500 ಕೋಟಿ ಏನೋ ಸಾಲ ಅಂತೇಳಿ ಕೂಡ ಡಿ ಕೆ ಶಿವಕುಮಾರ್ ಅವರು ತೋರಿಸಿಕೊಂಡಿದ್ದಾರೆ. ಇನ್ನು ಇದೇ ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯವ್ರದ್ದು ಒಂಚೂರು ನೋಡಿ ಆಮೇಲೆ ಮುಂದಿನ ವಿಚಾರಕ್ಕೆ ಹೋಗೋಣ. ಡಿ ಕೆ ಶಿವಕುಮಾರ್ ಏನು ಎತ್ತ ಅಂತೇಳಿ ಸಿದ್ದರಾಮಯ್ಯವರು ಅಂತ ಬಂದಾಗ ಅವರು 2008ರಲ್ಲಿ 5 ಕೋಟಿ ಇತ್ತು, 13ರಲ್ಲಿ 13 ಕೋಟಿ, 2018ರಲ್ಲಿ 20 ಕೋಟಿ, 2023ರಲ್ಲಿ 51 ಕೋಟಿ. ಯಾರು? ಸಿದ್ದರಾಮಯ್ಯ ಒಟ್ಟಾರೆ ಆಸ್ತಿ 51 ಕೋಟಿ, ಅದರಲ್ಲಿ ಸಾಲನೇ 23 ಕೋಟಿ ತೋರಿಸ್ಕೊಂಡಿದ್ದಾರೆ. ಇದು ಸಿದ್ದರಾಮಯ್ಯವರ ವಿಚಾರ. ಡಿ ಕೆ ಶಿವಕುಮಾರ್ ಅವ್ರದ್ದು ಇಷ್ಟು 1413 ಕೋಟಿ. ಒಂದು ವರ್ಷದಲ್ಲೇ ಅವರು 71 ಕೋಟಿ ಸಂಪಾದನೆಯನ್ನು ಕೂಡ ತೋರಿಸ್ಕೊಂಡಿದ್ದಾರೆ 2020-21ರಲ್ಲಿ. ಬರೀ ಒಂದು ವರ್ಷದಲ್ಲಿ 71 ಕೋಟಿ. ಇದು ಡಿ ಕೆ ಶಿವಕುಮಾರ್ ಅವ್ರದ್ದು. ಇನ್ನು ಏನೇನು ಬಿಸ್ನೆಸ್ ಏನು ಮಾಡ್ತಾರೆ, ಇಷ್ಟೆಲ್ಲ ಆಸ್ತಿ ಪಾಸ್ತಿ ಹೇಗೆ ಸಂಪಾದನೆ ಆಯಿತು, ಅದಕ್ಕೆ ಒಂದಷ್ಟು ಮೂಲಗಳನ್ನು ತೋರಿಸ್ಕೊಂಡಿದ್ದಾರೆ. ಏನೇನು ಬಿಸ್ನೆಸ್, ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇದೆ, ಸಾಕಷ್ಟು ಕಂಪನಿಗಳ ಜೊತೆಗೆ ಅವರು ಪಾರ್ಟ್ನರ್ಶಿಪ್ ಅಥವಾ ಬೇರೆ ಬೇರೆ ವ್ಯವಹಾರ ಮಾಡ್ಕೊಳ್ತಿದ್ದಾರೆ. ಅವರಿಗೆ ಸಂಬಂಧಪಟ್ಟಿರುವಂತಹ ಸಂಸ್ಥೆಗಳು ಡಿವಿನಿಟಿ ಸ್ಪೇಸಸ್ಸು, ಐಕಾನ್ ಪ್ರಾಜೆಕ್ಟ್ಸು, ಕೌಸ್ತುಭ ಪ್ರಾಜೆಕ್ಟ್ಸು, ವಿಕ್ರಾಸ್ ಡೆವಲಪರ್ಸು, ಆದರ್ಶ್ ಇನ್ನು, ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ, ಜೈ ಹಿಂದ್ ಕಮ್ಯುನಿಕೇಶನ್ಸು, ಮೈಸೂರು ಫೀಡ್ಸು, ಈ ರೀತಿಯಾಗಿ ಅವರು ರಿಯಲ್ ಎಸ್ಟೇಟು, ಎಜುಕೇಶನ್ ಫೀಲ್ಡು, ಮೀಡಿಯಾ, ಆತಿಥ್ಯ, ಕೃಷಿ, ಹೀಗೆ ಎಲ್ಲದರಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರ ಪ್ರಮುಖವಾಗಿ ಆಸ್ತಿಯಲ್ಲಿ ದೊಡ್ಡ ಪಾಲಿರೋದು ಅಂತ ಬಂದಾಗ ನಿಮಗೆ ಬೆಂಗಳೂರಿನಲ್ಲಿ ಕಾಣುವಂಥ ಒಂದಷ್ಟು ಮಾಲ್ಗಳು ಯಾವ್ದ್ಯಾವುದು ಅಂದರೆ ಗ್ಲೋಬಲ್ ಮಾಲ್, ಲೂಲು ಮಾಲ್, ರಾಜನಗರ ಹತ್ರ ಇದಿಲ್ಲ ಅದು, ಮೈಸೂರು ರೋಡ್ನಲ್ಲಿರುವಂಥ ಗ್ಲೋಬಲ್ ಡಿವಿನಿಟಿ ಮಾಲ್, ಇವುಗಳ ಮೌಲ್ಯವೇ ಬರೋಬ್ಬರಿ 900 ಕೋಟಿ ಮೌಲ್ಯ. ಮಾಲ್ಗಳು, ಬೆಂಗಳೂರಿನಲ್ಲಿರುವಂಥ ಮಾಲ್ಗಳು 900 ಕೋಟಿ ಮೌಲ್ಯ. ಕೃಷಿ ಜಮೀನು 30 ಕೋಟಿ ಮೌಲ್ಯ, ಕಮರ್ಷಿಯಲ್ ಜಮೀನು 20 ಕೋಟಿ ಮೌಲ್ಯ, ಕಮರ್ಷಿಯಲ್ ಬಿಲ್ಡಿಂಗ್ಗಳು ಈಗೆಲ್ಲ ಮಾಲೆಲ್ಲ ಹೇಳಿದ್ನಲ್ಲ ಅವೆಲ್ಲ ಸೇರಿಸಿ ಹೆಚ್ಚು ಕಡಿಮೆ 942 ಕೋಟಿ ಮೌಲ್ಯ. ಇದು ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಪಾಸ್ತಿಯ ವಿವರ. ಇನ್ನುಳಿದಂತೆ ಅವ್ರ ಮೇಲೆ ಎಷ್ಟು ಕೇಸ್ಗಳಿದ್ದಾವೆ ಅಂದ್ರೆ 19 ಕ್ರಿಮಿನಲ್ ಕೇಸ್ಗಳಿದ್ದಾವೆ. ಅದರಲ್ಲಿ 11 ಕೇಸ್ಗಳು ಸಣ್ಣ ಪುಟ್ಟದ್ದು, ಪ್ರತಿಭಟನೆ ಅದು ಇದು ಅಂತ ಹೇಳಿ. ಉಳಿದಿದೆಲ್ಲವೂ ಕೂಡ ತೀರಾ ಗಂಭೀರವಾದಂಥ ಕೇಸ್ಗಳು, IT, ED, CBI ಇದಕ್ಕೆ ಸಂಬಂಧಪಟ್ಟಂತ ಕೇಸ್ಗಳು. ಓಕೆ, ಇನ್ನುಳಿದಂತೆ ಅವರ ಮೇಲಿನ ಪ್ರಕರಣಗಳೆಲ್ಲ ಎಲ್ಲಿ ಬಂತು, ಜೈಲು ಸೇರಿದ್ರಲ್ಲ ಅದೇನಾಯ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ, ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ರೇಡ್ ಆಗಿದ್ದು 2017ರ ಸಂದರ್ಭದಲ್ಲಿ IT ರೇಡ್ ಮಾಡುತ್ತೆ. ಹೆಚ್ಚು ಕಡಿಮೆ ಒಂದು 60 ಕಡೆ ದಾಳಿಯಾಗಿತ್ತು. ದೆಹಲಿಯ ಒಂದು ಮನೆಯಲ್ಲಿ ಒಂದಷ್ಟು ಕ್ಯಾಶ್ ಕೂಡ ಸಿಕ್ಕಿತ್ತು, ನಿಮಗೆ ಗೊತ್ತಿರುವಂತ ವಿಚಾರ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಕಾರಣ ಅಂದ್ರೆ ನಮಗೆ ರಾಜಕೀಯ ವೈರತ್ವ, ಬಿಜೆಪಿ ಅವರು ಮಾಡಿಸಿದ್ದು ಅದು ಇದು ಅಂತ ಹೇಳಿ ಒಟ್ಟಾರೆಗೆ IT ರೇಡ್ ಏನೋ ಆಯ್ತು. ITಯಲ್ಲಿ ಒಂದಷ್ಟು ದಾಖಲೆಗಳು ಸಿಕ್ಕಂತ ಕಾರಣಕ್ಕಾಗಿ ED ಎಂಟ್ರಿ ಕೊಡುತ್ತೆ, ಅಕ್ರಮ ಹಣ ವರ್ಗಾವಣೆ ಆಗಿದೆ ಎನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ED ಅವರು ಕೂಡ ಜಾಲಾಡ್ತಾರೆ. ED ಅವರಿಗೆ ಒಂದಷ್ಟು ಸಾಕ್ಷಿಗಳು ಸಿಕ್ಕಂತ ಕಾರಣಕ್ಕಾಗಿ 2019ರ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಜೈಲು ಸೇರಿದ್ರು. ಬರೋಬ್ಬರಿ 50 ದಿನಗಳ ಕಾಲ ಡಿ ಕೆ ಶಿವಕುಮಾರ್ ತಿಹಾರ್ ಜೈಲಿನಲ್ಲಿ ಇದ್ದರು. ED ರೈಡ್ ಆದ ಬಳಿಕ ಎಂಟ್ರಿ ಕೊಟ್ಟಿದ್ದು CBI. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ 2023ರಲ್ಲಿ ಸಚಿವ ಸಂಪುಟ ಸಭೆಯನ್ನ ಕರೀತಾರೆ. ಅಲ್ಲಿ ರಾಜ್ಯಕ್ಕೆ ಸಂಬಂಧಪಟ್ಟಂತ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ, ಡಿ ಕೆ ಶಿವಕುಮಾರ್ ಸಂಬಂಧಪಟ್ಟಂತ ನಿರ್ಧಾರ. ಏನು ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಾಗ CBI ತನಿಖೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರಲ್ಲ, ಇವರು ಬರ್ತಾ ಇದ್ದ ಹಾಗೆ CBI ತನಿಖೆಗೆ ಕೊಟ್ಟಂತ ಅವಕಾಶವನ್ನ ವಾಪಸ್ ತೆಗೆದುಕೊಳ್ತಾರೆ. ಅದಾದ ಬಳಿಕ CBI ಏನ್ ಮಾಡುತ್ತೆ ಅಂದ್ರೆ ಅದನ್ನ ಪ್ರಶ್ನಿಸಿ ಹೈಕೋರ್ಟ್ ಹೋಗುತ್ತೆ, ಹೈಕೋರ್ಟ್ ಅದನ್ನ ವಜಾಗೊಳಿಸುತ್ತೆ. ಅದಾದ ಬಳಿಕ ಅದನ್ನ ಪ್ರಶ್ನಿಸಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಒಂದಷ್ಟು ಮಂದಿ ಬಿಜೆಪಿ ನಾಯಕರು ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ, ಅದನ್ನ ಅಕ್ಸೆಪ್ಟ್ ಮಾಡಿದೆ ಆ ಅರ್ಜಿಯನ್ನ. ಸುಪ್ರೀಂ ಕೋರ್ಟ್ ಇದೀಗ ಮತ್ತೊಂದು ಪೀಠಕ್ಕೆ ಅದನ್ನ ವರ್ಗ ಕೂಡ ಮಾಡಿದೆ, ಸೂರ್ಯಕಾಂತ್ ಅವರ ಪೀಠಕ್ಕೆ ಹಿಂದೆಯೇ. ಅಂದರೆ CBI ತನಿಖೆಯಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಕ್ತಿ ಸಿಕ್ಕಿಲ್ಲ. ಹಿಂದೇನಾದ್ರೂ ಸುಪ್ರೀಂ ಕೋರ್ಟ್ ಅದನ್ನು ವಜಾಗೊಳಿಸಿದ್ರೆ ಡಿ ಕೆ ಶಿವಕುಮಾರ್ ಕಂಪ್ಲೀಟ್ ರಿಲ್ಯಾಕ್ಸ್ ಆಗ್ತಾ ಇದ್ದರು. ಆದರೆ ಸಿಬಿಐಗೆ ಸಂಬಂಧಪಟ್ಟಂತ ವಿಚಾರ ಸುಪ್ರೀಂ ಕೋರ್ಟ್ ನಲ್ಲಿ ಇಂದೂ ಕೂಡ ಅರ್ಜಿ ವಿಚಾರಣೆ ನಡೀತಾ ಇದೆ. ಅಲ್ಲೇನಾದ್ರೂ ಡಿ ಕೆ ಶಿವಕುಮಾರ್ ಅವರಿಗೆ ಅಂದ್ರೆ CBI ತನಿಖೆ ಅವಕಾಶವನ್ನ ಮಾಡಿಕೊಟ್ರು ಅಂತಾದ್ರೆ ಅದು ಸುತ್ತಕೊಳ್ಳೋದ್ರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ. ಯಾಕಂದ್ರೆ CBI ಈಗಾಗಲೇ ಒಂದು ಹಂತಕ್ಕೆ ಬಂದು ಈಗ ಅಂತಿಮ ಘಟ್ಟಕ್ಕೆ ಬಂದು ನಿಂತುಕೊಂಡಿದೆ. ಇದು ಈ ಕ್ಷಣಕ್ಕೂ ಡಿ ಕೆ ಶಿವಕುಮಾರ್ ಅವರಿಗೆ ಇರುವಂತ ಆತಂಕ, ಅದನ್ನ ನಾವು ಗಮನಿಸಬೇಕಾಗತ್ತೆ. ಎಲ್ಲಾ ಕಾರಣಗಳಿಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದಷ್ಟು ಅವಕಾಶಗಳು ಕೂಡ ತಪ್ಪು ಹೋಗಿತ್ತು. ಈ ಭ್ರಷ್ಟಾಚಾರದ ಆರೋಪ, ಭೂ ಹಗರಣದ ಆರೋಪ, ಹೀಗೆ ಬೇರೆ ಬೇರೆ ಯಾವಾಗ ಅಂದ್ರೆ ನಿಮಗೆ 1994ರ ಸಂದರ್ಭದಲ್ಲಿ ಬಂಗಾರಪ್ಪನವರ ಇದರಲ್ಲಿ ಸಚಿವರಾಗಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ಕಿರಲಿಲ್ಲ. ಆಗ ಏನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಅಂದ್ರೆ ಪಕ್ಷೇತರಾಗಿ ಸ್ಪರ್ಧೆಯನ್ನ ಮಾಡಿದ್ರು.
ಅದಕ್ಕೂ ಮುಂಚೆ ಒಮ್ಮೆ ರಾಜೀವ್ ಗಾಂಧಿ ಅವರನ್ನ ಗುರುತಿಸಿದಂತ ಸಂದರ್ಭದಲ್ಲಿ ಒಂದಷ್ಟು ನಾಯಕರು ಅದಕ್ಕೆ ರಾಜೀವ್ ಗಾಂಧಿ ಅವರಿಗೆ ಒಂದು ಮಾತನ್ನ ಹೇಳಿದ್ರು, ಈ ಚಾಕು ಚೂರಿಯನ್ನ ಹಿಡಿಯುವಂತವರಿಗೆಲ್ಲ ನೀವು ಅವಕಾಶವನ್ನ ಮಾಡ್ಕೊಡ್ಬಾರ್ದು ಅಂತ. ಅದನ್ನ ಮೀರಿ ರಾಜೀವ್ ಗಾಂಧಿ ಅವರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಅದಾದ ಬಳಿಕ 2013 ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ 7 ತಿಂಗಳು ಸಂಪುಟಕ್ಕೂ ಕೂಡ ಸೇರಿಸಿಕೊಂಡಿರಲಿಲ್ಲ. ಕಾರಣ ಇವ್ರ ಮೇಲೆ ಒಂದಷ್ಟು ಹಗರಣಗಳ ಆರೋಪ ಇದೆ ಅಂತ. ಆಗ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮೊರೆ ಹೋಗಿ ಸೋನಿಯಾ ಗಾಂಧಿ ಅವರ ಜೊತೆಗೆ ಒಂದು ಆಪ್ತತೆ ಇತ್ತಲ್ಲ, ಅದನ್ನ ಬಳಸಿ ಸಂಪುಟಕ್ಕೆ ಸೇರುವಲ್ಲಿ ಯಶಸ್ವಿಯಾದರು. 2020 ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗಿರಲಿಲ್ಲ. ಯಾಕಂದ್ರೆ ಇಂಥದ್ದೇ ಆರೋಪಗಳು, ಸಿದ್ದರಾಮಯ್ಯ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಅದರ ಆಗ್ಲೂ ಕೂಡ ಹೈಕಮಾಂಡ್ ಮೇಲೆ ಪ್ರಭಾವವನ್ನು ಬೀರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದು, ಈಗ ಮತ್ತೊಮ್ಮೆ ಹೈಕಮಾಂಡ್ ಮೇಲೆ ಪ್ರಭಾವವನ್ನು ಬೀರಿ ಮುಖ್ಯಮಂತ್ರಿ ಆಗುವಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಇನ್ನು ಇಡಿಗೆ ಸಂಬಂಧಪಟ್ಟಂತ ತನಿಖೆ ಕ್ವಾಶ್ ಆಗಿದೆ, ಕಂಪ್ಲೀಟ್ ಜೈಲು ಹೋಗಿದ್ದಂತ ಪ್ರಕರಣ. ಐಟಿದು ಮುಗ್ದು ಹೋಗಿದೆ. ಈಗ ಡಿ.ಕೆ. ಶಿವಕುಮಾರ್ ಸುತ್ತಕೊಂಡ್ರೆ ಒಂದೇ ಒಂದು, ಅದು CBI. ಯಾವಾಗ ಏನು ಎತ್ತ ಹೇಳಕ್ ಸಾಧ್ಯ ಆಗಲ್ಲ. ಬಂಧುಗಳೇ, ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.